ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಲ್ಲ ಕಣಗಿಳಿಯ, ಸೆಕ್ಯೂರಿಟಿಗೆ ಅಂತ ಅಷ್ಟೊಂದು ಜನ ಇದ್ದಾರೆ, ಮನೆ ಸುತ್ತಲೂ CC ಕ್ಯಾಮ್ರಾ ಇದೆ. ಇಷ್ಟು ಟೈಟ್ ಸೆಕ್ಯೂರಿಟಿ ಇದ್ರೂ ಬಂಡ ಧೈರ್ಯ ಮಾಡಿ ಒಳಗಡೆ ನುಗ್ಗೋದಕ್ಕೆ ಹೇಗೋ ಸಾಧ್ಯ? ಬೇರೆ ಏನು ಉದ್ದೇಶ ಇರಕ್ಕೆ ಸಾಧ್ಯನಾ? ಇಳಿಯ, ಅವ್ನು ಕಳ್ತನಕ್ಕೆ ಅಂತಾನೆ ಬಂದಿದ್ರೆ ಯಾರಿಗೂ ಕಾಣದಂಗೆ ಕಳ್ತನ ಮಾಡ್ಕೊಂಡು ಹೋಗೋದಷ್ಟೇ ಅವ್ನ ಗುರಿಯಾಗಿರುತ್ತೆ. ಆದ್ರೆ ಅವ್ನು ಆ ಥರ ಮಾಡಿಲ್ಲ. ಟಿವಿಯರ್ನ ಡ್ಯಾಮೇಜ್ ಮಾಡಿ ಹಾರ್ಡ್ ಡಿಸ್ಕ್ನು ತಗೊಂಡೋಗಿದ್ದಾನೆ. ಅಂದ್ರೆ ಯಾರನ್ನೋ ಹಾಮ್ ಮಾಡಕ್ಕೆ ಅಂತಾನೆ ಬಂದಿದ್ದಾನೆ ಕಣೋ. ಇದ್ರ ಹಿಂದೆ ಆ ರಾಜೇಂದ್ರ ಭೂಪತಿ ಯಾಕೋ ಇರಬಾರ್ದು? ಅವ್ನು ನಿಂಗೇನು ಹೇಳಿದ್ದ? ಯಾವುದೇ ಕಾರಣಕ್ಕೂ ನಿನ್ನ ನೆಮ್ಮದಿಯಾಗಿರಕ್ಕೆ ಬಿಡಲ್ಲ ಅಂತ ಹೇಳಿದ್ದ ಅಲ್ವಾ? ಫಸ್ಟು ಜೀವನ ಬುಟ್ಟಿಗೆ ಹಾಕೊಂಡು ಮಹಿಮಾಗಿ ಅವನಿಗೆ ಜಗಳ ತಂದಿಟ್ಟು ನಿನ್ನ ನೆಮ್ಮದಿ ಹಾಳು ಮಾಡಕ್ಕೆ ನೋಡ್ದ. ಆದರೆ ಅದು ವರ್ಕೌಟ್ ಆಗಲಿಲ್ಲ. ಇದ್ಯಾಕಾದ್ರೆ ಮುಂದುವರೆದ ಭಾಗ ಆಗಿರಬಾರ್ದು? ಗೆಳೆಯ, ಇದು 100% ಅವನದೇ ಪ್ಲಾನ್ ಆಗಿರುತ್ತೆ. ಹಲೋ, ಏನಪ್ಪ ಇದು? ನನಗೆ ಫೋನ್ ಮಾಡ್ಬಿಟ್ಟಿದ್ಯಾ? ಓ, ನಿನ್ನ ಪರಮಶತ್ರುವಿನ ಯೋಗಕ್ಷೇಮ ವಿಚಾರಿಸ್ಕೊಳ್ಳೋದಿಕ್ಕ? ಅದು ಸರಿ ಏನು? ಹೋಗಿ ಬಂದು ಪರಸ್ಪರ ಮಾತಾಡಿದ್ರೆ ತಾನೇ ಸಂಬಂಧಗಳು ಉಳಿಯೋದು. ಬೆಂಕಿ ಬಿತ್ತು ನಿನ್ ಸಂಬಂಧಕ್ಕೆ. ಮಾಡೋದೆಲ್ಲ ಮಾಡ್ಬಿಟ್ಟು ಏನು ಗೊತ್ತೇ ಇಲ್ಲ ಅನ್ನೋ ತರ ಡ್ರಾಮಾ ಮಾಡ್ತಾ ಇದ್ರ. ಅಯ್ಯೋ, ನಾನೇನಪ್ಪ ಮಾಡಿದೆ? ನನ್ನ ಪಾಡಿಗೆ ನಾನಿದ್ದೀನಲ್ಲ. ನಮ್ಮ ಮನೆಗೆ ನಿಮ್ ಕಡೆಯವ್ರನ್ನ ನುಗ್ಸಿ ನಿಮ್ ಪಾಡ್ ನೀವು ಆರಾಮಾಗಿದ್ದೀರಾ? ನೋಡಿ, ಜಗಳ ಏನೇ ಇದ್ರು ನನ್ನ ಮತ್ತೆ ನಿಮ್ಮ ಮಧ್ಯೆ. ಅದು ಬಿಟ್ಟು ನಮ್ಮ ಮನೆಯವ್ರ ಮೇಲೆ ಅಟ್ಯಾಕ್ ಮಾಡಿಸೋದು, ನಮ್ಮವ್ರಿಗೆ ತೊಂದರೆ ಕೊಡೋದು, ಇವೆಲ್ಲ ಮಾಡಕ್ ಹೋಗ್ಬೇಡಿ. ರಾತ್ರಿ ಯಾರೋ ನಿಮ್ ಕಡೆಯವ್ರ ನಮ್ಮ ಮನೆ ಒಳಗೆ ನುಗ್ಸಿದಿರಲ್ಲ, ಇಂಥ ಕೆಲಸ ಮಾಡಕ್ ನಾಚಿಕೆ ಆಗ್ಬೇಕು ನಿಮ್ಗೆ. ಎಕ್ಸ್ಕ್ಯೂಸ್ ಮೀ, ಯಾವನ ತಲೆ ಮಾಸ್ತವನ್ನೇ ಮನೆ ನುಗ್ಗಿದ್ರೆ ಅದನ್ನು ನನ್ನ ತಲೆ ಕಟ್ಟಕ್ ನೋಡ್ತೀಯ? ಯಾವನ ಕಾಂಜಿ ಪೀಂಜಿ ಅಲ್ಲಪ್ಪ ನಾನು, ರಾಜೇಂದ್ರ ಭೂಪತಿ. ನಾನು ಹೊಡೆದ್ರೆ ನೇರ ಹೊಡಿತೀನಿ, ಎದುರಿಗೆ ನಿಂತ್ಕೊಂಡು ಹೊಡಿತೀನಿ. ಹೊಡೆದ್ರೆ ಹಿಂಗೆ ಹೊಡಿತೀನಿ ಅಂತ ಹೇಳ್ಕೊಂಡು ಹೊಡಿತೀನಿ. ಬೇಕಾದ್ರೆ ಹಿಂದೆ ಆಗಿರೋದನ್ನ ರಿವೈಂಡ್ ಮಾಡ್ಕೊಂಡು ನೋಡು. ನಿಮ್ಮನೆಗೆ ಬಾಂಬ್ ಬಿಟ್ಟಾಗ್ಲೂ ನಾನೇ ಬಾಂಬ್ ಬಿಟ್ಟಿದ್ದು ಅಂತ ರಾಜಾರೋಷ ಹೇಳ್ಕೊಂಡು ನಾನು. ನನಗೆ ಯಾವ ಮುಲಾಜು ಇಲ್ಲ, ಯಾರು ಮುಲಾಜು ಇಲ್ಲ. ಭಯ ಅನ್ನೋದು ಮೊದಲೇ ಇಲ್ಲ. ಬಟ್ ನಿನಗೆ ನನ್ನ ಭಯ ಇದೆ. ಅದಕ್ಕೆ ನನಗೆ ಫೋನ್ ಮಾಡಿದ್ದೆ, ಕ್ರಾಸ್ ಚೆಕ್ ಮಾಡ್ಕೊಡೋದಕ್ಕೆ. ಗೌತಮ್ ತಿಮ್ಮ, ಒಳ್ಳೇದು. ನಿನಗಿಷ್ಟು ಭಯ ಇದೆ ನನ್ನ ಬಗ್ಗೆ ಅಂತ ಕೇಳಿ ಗೊತ್ತಾಗಿ ಬಹಳ ಖುಷಿ ಆಯ್ತು. ನಿನಗೆ ಈ ಮಟ್ಟಕ್ಕೆ ಭಯ ಹುಟ್ಟಿಸೋ ಥರ ಮಾಡಿದ್ನಲ್ಲ ಅಂತ ನನ್ನ ಬಗ್ಗೆ ನನಗೆ ಹೆಮ್ಮೆ ಅನಿಸುತ್ತೆ. ವೆಲ್ ಡನ್ ಮೈ ಬಾಯ್ ಅಂತ ನನ್ನ ಬೆನ್ನನ್ನು ನಾನೇ ತಟ್ಕೋಬೇಕು ಅಂತ ಅನಿಸ್ತಿದೆ ಗೌತಮ್ ದಿವಾನ್. ಆದ್ರೇನ್ ಮಾಡ್ಲಿ, ಇರೋದೊಂದೇ ಕೈ. ಫೋನ್ ಇಟ್ಕೊಂಡು ಅದರಲ್ಲೇ ಬೆನ್ನು ತಟ್ಕೊಳಕ್ ಆಗೋದಿಲ್ಲ. ನನಗಿರೋದು ಒಂದೇ ಕೈ. ಅದಕ್ಕೆ ಕಾರಣವೇ ನೀನು, ನಿಮ್ಮಪ್ಪ. ನಿನ್ನನ್ನು ಕ್ಷಮಿಸೋ ಮಾತೇ ಇಲ್ಲ ಗೌತಮ್ ದಿವಾನ್. ಒಂದ್ ಮಾತು ತಿಳ್ಕೋ ಗೌತಮ್ ದಿವಾನ್, ಒಂದ್ ಕೈ ಇಟ್ಕೊಂಡು ಕ್ರಿಕೆಟ್ ಆಡಕ್ಕಾಗದಲ್ಲೇ ಇರಬಹುದು, ಅದೇ ಒಂದ್ ಕೈ ಇಟ್ಕೊಂಡು ಬುಗುರಿ ಆಡಿಸ್ಬೋದು, ಕೇರಂ ಮಾಡ್ಬೋದು, ಚದುರಂಗದ ಆಟವನ್ನು ಆಡಬಹುದು. ನೋಡ್ತಾ ಇರು ಯಾವ್ಯಾವ ಆಟಗಳನ್ನು ನಿನ್ನ ಕೈಲಿ ಆಡಿಸ್ತೀನಿ ಅಂತ. ಟೇಕ್ ಕೇರ್ ಗೌತಮ್ ದಿವಾನ್. ಏನಂತ ಗೆಳೆಯ? ಅವನೇನು ಮಾಡಿಲ್ವಂತೆ. ನಂದೇನಿದ್ರು ನೇರ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂದ. ಅವನು ಹೇಳ್ದ, ನೀನ್ ನಂಬಿಡು. ಏಯ್, ಕಳ್ಳ ಯಾವತ್ತಾದ್ರೂ ನಾನು ಕಳ್ಳ ಅಂತ ಒಪ್ಕೋತಾನ? ಇಲ್ದರ ಬಿಲ್ಡಪ್ಗಳು ತಗೋತಾ ಇರ್ತಾರ ಅಷ್ಟೇ. ಮಾಡೋದೆಲ್ಲ ಹಲ್ಕಾ ಕೆಲಸ. ಬಿಲ್ಡಪ್ ಏನು ಕೊರತೆ ಇಲ್ಲ. ನೀನು ಫೋನ್ ಮಾಡ್ದಲ್ಲಪ್ಪ, ಮೀಟ್ರ್ ಆಫ್ ಆಗೋಗಿರುತ್ತೆ, ಆದ್ರೆ ಅದನ್ನ ತೋರಿಸ್ಕೋಬಾರ್ದಲ್ಲ. ಅದಕ್ಕೆ ನಾನು ಹಿಂಗೆ ಅಂತ ತೇಪ್ ಹಚ್ಚೋ ಕೆಲಸ ಮಾಡಿರ್ತಾನೆ. ಇಳಿಯ, ಯಾವುದೇ ಕಾರಣಕ್ಕೂ ಅವನ್ನ ಮಾತ್ರ ನಂಬೇಡ ನೀನು. ಇದ್ರಲ್ಲಿ 100% ಅವನ ಕೈವಾಡನೇ ಇರೋದು. ಯಾವುದಕ್ಕೂ ನಾವು ತುಂಬ ಅಲರ್ಟ್ ಆಗಿರ್ಬೇಕಣ್ಣ. ಬಂದ್ಲಲ್ಲ ನನ್ನ ಪಾಲನ್ ಶನಿ, ಇನ್ನೇನು ಸುಳ್ಳು ಹೇಳೋದು? ಅರೆ ಬಾ, ಇದೇನಿದು? ಏನಾಯ್ತು? ಸಿಸ್ಟರ್
ಏನಾಯ್ತು? ಏನಿದೆಲ್ಲ ಆ? ಗೌತಮ್, ಅಯ್ಯೋ ಏನಮ್ಮ ಕೈಗೆ ಬ್ಯಾಂಡೇಜು? ಅದೊಂದು ದೊಡ್ಡ ಕತೆಪ್ಪ. ಇಷ್ಟರಲ್ಲೇ ಆಯ್ತಲ್ಲ, ಬಿಡು. ಏನು ಇಷ್ಟಲ್ಲೇ ಮುಗೀತು? ತಲೆಗೆ ಕೈಗೆ ಎಷ್ಟೊಂದು ಏಟಾಗಿದೆ ನೋಡಿ. ನನ್ನ ಫ್ರೆಂಡ್ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ವಾ, ಅಷ್ಟೇ ಸಾಕು. ಇದೆಲ್ಲ ದೊಡ್ಡ ವಿಷಯ ಅಲ್ಲ. ಅತ್ತೆಗೂ ತಲೆಗೇಟಾಗಿದೆ. ನಿಮ್ಮ ಫ್ರೆಂಡ್ ಪ್ರಾಬ್ಲಮ್ ಸಾಲ್ವ್ ಆಯ್ತು, ಬಟ್ ನಿಮಗೆ ಪ್ರಾಬ್ಲಮ್ ಆಯ್ತಲ್ಲಮ್ಮ. ಸಿಸ್ಟರ್ ತುಂಬ ನೋಯ್ತಾ ಇದೆಯಾ? ಏಟ್ ಬಿದ್ಮೇಲೆ ನೋವಾಗಲ್ವಾ? ಅಮ್ಮ ನಿಮಗೆ ಬೇರೆ ಎಲ್ಲೂ ಏಟಾಗಿಲ್ಲ ತಾನೆ? ಇಲ್ಲ ಗೌತಮ್, ತಲೆಗೆ ಕೈಗೆ ಒಂದು ಸ್ವಲ್ಪ ಏಟಾಗಿದೆ ಅಷ್ಟೇ. ಎಕ್ಸಾಕ್ಟ್ಲಿ ಏನಾಯ್ತು? ಎಲ್ಲಿಗೆ ಹೋಗಿದ್ರಿ ನೀವು? ಅದು ಗೌತಮ್, ಸುಮತಿ ಇದ್ದಾಳಲ್ಲ, ಅವಳ ಮಕ್ಕಳು ಅಣ್ಣ ತಮ್ಮಂದ್ರ ಮಧ್ಯೆ ಪ್ರಾಪರ್ಟಿ ವಿಷಯವಾಗಿ ಸ್ವಲ್ಪ ಜಗಳ ಆಗಿತ್ತು. ಸುಮತಿ ಆಂಟಿಗಿರೋದು ಒಬ್ಬನೇ ಮಗ ಅಲ್ವಾ? ಸ್ವಂತ ಮಗ ಒಬ್ಬನೇ, ಆದರೆ ತಂಗಿ ಮಗನ್ನ ಸಾಕೊಂಡಿದ್ಲಲ್ವ, ಅವರಿಬ್ಬರ ಮಧ್ಯೆ ಸ್ವಲ್ಪ ಜಗಳ ಆಗಿತ್ತು. ಅವ್ರಗಳ ಜಗಳದ ಮಧ್ಯೆ ನಿಮ್ಗೆ ಏಟಾಯ್ತಾ? ಅವ್ರು ಏನ್ ಬೇಕಾದ್ರೂ ಮಾಡ್ಕೊಂಡು ಹಾಳಾಗೋಗ್ಲಿ, ನಿಮ್ಗೆ ಯಾಕೆ ಏಟ್ ಮಾಡ್ತಾರ ಅವರು? ಮಾಡ್ತೀನಿ ಅಯ್ಯೋ, ಇನ್ನು ಅವ್ರಿಗೆ ಫೋನ್ ಮಾಡಿ ಕೆಲಸ ಕೆಟ್ಟ ಕಷ್ಟ. ಇವ್ರು ಯಾಕೆ ಹೀಗೆ ನರ್ವಸ್ ಆಗ್ತಿದ್ದಾರೆ? ಗೌತಮ್ ಗೌತಮ್, ಅವ್ರ ಮಧ್ಯ ಜಗಳದಲ್ಲಿ ನನಗೆ ಏಟಾಗಿಲ್ಲ. ಮತ್ತೆ ಅದು ಗೌತಮ್, ಸುಮತಿ ಫೋನ್ ಮಾಡಿ ಸ್ವಲ್ಪ ಅರ್ಜೆಂಟಾಗಿ ಬಾ ಅಂತ ಹೇಳಿದ್ಲು. ನಾನು ಬೇಗ ಹೊರಟನ ಇಲ್ಲಿಂದ. ಅವ್ರ ಮನೆ ಮುಂದೆ ಕಾರಲ್ಲಿ ಇಳಿಬೇಕಾದ್ರೆ ಗಡಿಬಿಡಿಲಿ ಹೋಗ್ಬೇಕಾದ್ರೆ ನೋಡಿಲ್ಲ, ಹಿಂದೆಯಿಂದ ಆಟೋ ಸ್ಪೀಡಾಗಿ ಬಂದು ಗುದ್ಬಿಡ್ತು. ನಾನು ಲೈಟ್ ಕಂಬಕ್ಕೆ ಹೋಗಿ ಕೊಡ್ಕೊಂಡೆ. ಆಟೋದೊಂದು ಗುದ್ದದ? ಏನು ಕಣ್ ಕಾಣಿಸಲ್ವಾ? ಆಟೋ ನಂಬರ್ ಏನಾದ್ರು ನೋಟ್ ಮಾಡ್ಕೊಂಡ್ರಾ? ಇಲ್ಲ ಗೌತಮ್, ಗುದ್ಬಿಟ್ಟು ಹೊರಟ್ಬಿಟ್ಟ, ನಾನು ನೋಡಿಲ್ಲ. ಹೌದು ಗೌತಮ್, ನಮ್ಮ ಗಾಡಿ ನಂಬರೇ ನನಗೆ ಮರ್ತು ಹೋಗುತ್ತೆ. ಇನ್ನು ನೋವಿನ ಮಧ್ಯ ಆ ನಂಬರೆಲ್ಲ ಯಾರು ನೋಡ್ಕೊಂಡಿರ್ತಾರೆ ಗೌತಮ್? ಅದು ಸರಿನೇ, ಬೈ ಚಾನ್ಸ್ ನಂಬರ್ ಏನಾದರೂ ನೋಟ್ ಮಾಡ್ಕೊಂಡಿದ್ರಾ ಅಂತ. ಅಲ್ಲಮ್ಮ, ಹೀಗಾದ ತಕ್ಷಣ ನಮ್ಗೆ ಯಾರಿಗಾದ್ರೂ ಫೋನ್ ಮಾಡೋದಲ್ವಾ? ನಾವೇ ಬಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ವಿ. ನಿಮಗೆಲ್ಲ ಹೇಳಿದ್ರೆ ಟೆನ್ಷನ್ ಆಗುತ್ತಲ್ವಾ ಗೌತಮ್, ಅದಕ್ಕೆ ಹೇಳಿಲ್ಲ. ನಾನು ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ. ಯಾವ ಹಾಸ್ಪಿಟ್ಲಿಗೆ ಹೋಗಿದ್ರಿ? ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋಗಿದ್ರಿ ತಾನೇ? ಇವನು ಡಾಕ್ಟ್ರಿಗೆ ಫೋನ್ ಮಾಡಿದ್ರು ಮಾಡ್ತಾನೆ. ಇಲ್ಲ ಗೌತಮ್, ಫ್ಯಾಮಿಲಿ ಡಾಕ್ಟ್ರ್ ದೂರ ಅಲ್ವಾ, ಸುಮತಿ ಅವಳ ಫ್ಯಾಮಿಲಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ಲು. ಏನೂ ಸಮಸ್ಯೆ ಇಲ್ವಂತೆ, ಸ್ವಲ್ಪ ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಆಟೋ ಹಿಂದೆಯಿಂದ ಗುದ್ದಿದ್ರೆ ಹಣೆಗೆ ತಾನೇ ಏಟಾಗಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.